ಕೋಟ್ಯಾಂತರ ಹಣ ಚೆಲ್ಲಿದ್ರು, ಆದರೂ ಮತ ಸಿಕ್ಕಿದ್ದೆ 1200 ಓಟು. ಸರಿ, MP ಎಲೆಕ್ಷನ್ ಅಲ್ಲೂ ಹಂಗೆ ದುಡ್ಡು ನಡೀತದ? ಹಂಗಾರೆ ದುಡ್ಡು ನಡೀಲಿಲ್ಲ, ದುಡ್ಡು ನಡೀತದೆ ಸರ್. MP ಎಲ್ಲ ನಡೀತದೆ ಅಂತಂದರೆ ಲೀಡ್ರುಗಳ್ಗೆ ಹೋಗುತ್ತೆ, ಕಾರ್ಯಕರ್ತರಿಗೂ ಹೋಗಲ್ಲ. MP ಚುನಾವಣೆಯಲ್ಲಿ ದುಡ್ಡಿಲ್ದೇ ಚುನಾವಣೆ ಯಾರೂ ಮಾಡಲ್ಲ. MP ಚುನಾವಣೆಯಲ್ಲಿ ಬಡವ್ರಿಗೆ ನೇರವಾಗಿ MP ಚುನಾವಣೆ ದುಡ್ಡು ಸಿಗಲ್ಲ. ಲೀಡರ್ಸ್ ಯಾರು ಇರ್ತಾರೆ ಅವ್ರಿಗೆ ಇದು ಮಾಡಿರ್ತಾರೆ, ಅಷ್ಟು ಮಾಡ್ಕೊತಾರೆ. ಮಂಜುನಾಥ್ ಎಲ್ಲ ಇಡೀ ಇವತ್ತು 1200 ಓಟಲ್ಲಿ ಗೆದ್ದಿದ್ರೆ ಇವತ್ತು ಹುಣಸೂರು ಗುಂಡಿ ಮುಚ್ಚಕ್ಕಾಯ್ತಾ ಇಲ್ಲ. ಈಗ ಅದೇ ಮಂಜುನಾಥ್ ಗೆದ್ದಿದ್ರೆ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಅವರು ಇದ್ದರು, ಅದ್ಭುತವಾದ ಕೆಲಸ ಆಗೋದು. ಅದರಿಂದ ನಾವು ಲಕ್ಷ್ಮಣ್ ಯಾರು ಅಂತ ಹೇಳ್ತಾರೆ, ಅವರು ಕಾಂಗ್ರೆಸ್ ವಕ್ತಾರರು ಎಲ್ಲ ನೋಡೋರೆ. ಮಹಾರಾಜರು ನೋಡಿಲ್ಲ ನಾವು. ವಕ್ತಾರ ಟಿ ವಿಲಿ ದಿನ ಬರ್ತಿದ್ದ, ಮಹಾರಾಜ ಅರಮನೆ ಒಳಗಡೆ ಇರ್ತಿದ್ದ. ಆಮೇಲೆ ಮಹಾರಾಜರು ಜಮೀನು ಕೊಟ್ಟವ್ರೆ ಅಂದರೆ ಅವ್ರ ತಂದೆಗೂ ಇಲ್ಲಿ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಸವ್ರೆ. ಆ ಥರ ಆದರೆ ಪ್ರತಾಪ್ ಸಿಂಹ ಬರೋಂಗಿಲ್ಲ, ಯಾರು ಚುನಾವಣೆಗೆ ಬರೋಂಗಿಲ್ಲ. ಮಹಾರಾಜರನ್ನೇ ವಿರೋಧ ಆಯ್ಕೆ ಮಾಡಬೇಕಾಗಿತ್ತು. ಚುನಾವಣೆಗೆ ಬಂದಮೇಲೆ ರಾಜರೋ ಬಡವನು ಅಷ್ಟೇ, ಬಡವನಿಗೂ ಓಟ್ ಹಾಕ್ತಾರೆ, ರಾಜನಿಗೂ ಓಟ್ ಹಾಕ್ತಾರೆ. ಅದರಿಂದ ಲಕ್ಷ್ಮಣ್ ಬೇರೆ ಯಾರೂ ಅಲ್ಲ. ಅವರು ಸುದೀರ್ಘವಾಗಿ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು, ಕಾಂಗ್ರೆಸ್ ವಕ್ತಾರರು. ಈ ಸಲ ಒಕ್ಕಲಿಗೌಡರು. ಚುನಾವಣೆ ಮಾಮೂಲಿ ಸಹಜ ಸರ್. ಹಂಗಾರೆ ಗ್ಯಾರಂಟಿಗಳೆಲ್ಲ ಕೈ ಹಿಡಿತವೆ ಕಾಂಗ್ರೆಸ್ಗೆ ಅಂತೀರಾ? 90% ಹಿಡಿತದೆ, 90% ಹಿಡಿತದೆ. ಎಷ್ಟೇ ಚುನಾವಣೆ ಜಾತಿ ನಡೆದ್ರು ಒಂದು 5-10% ಮತಗಳು ಇನ್ನೂ ಹೆಚ್ಚಿಗೆ ಕ್ರೋಢೀಕರಣ ಆಯ್ತದೆ. ಆಗುತ್ತೆ. ಓಕೆ, ಹೇಳಿ ಸರ್. ಏನು ಗೊತ್ತಾ ಸರ್, ನಮಗೆ ಪಾಪ ಬೇಜಾರಾಗಿರೋದು ಅದಕ್ಕೆ ಅಂದರೆ ರಾಜರಾಗಿ ಇರಬೇಕು ಸರ್. ನಮಗೆಲ್ಲ ತುಂಬ ಅಭಿಮಾನ. ಅವ್ರು ಮಂತ್ರಿ ಆಗಕ್ಕೆ ಬಂದ್ರಲ್ಲ ಸರ್, ಅದು ದೊಡ್ಡ ಚಿಂತೆ ಆಗಿದೆ ಸರ್ ನಮಗೆ. ಯಾಕೆ ರಾಜನಾಗಿರ್ಬೇಕು? ನಮ್ಮಂಥ ಜನಗಳಿಗೆ ಅವರು ರಾಜರಾಗಿ ಇರಬೇಕು ಸರ್. ಅವರು ಮಂತ್ರಿ ಆಗಬಾರ್ದು ಸರ್. ರಾಜನೇ ಅಲ್ವಾ ಸರ್, ಅವ್ರು ಮಂತ್ರಿ ಆಗ್ಬೋದು ಸರ್. ರಾಜಕೀಯ ಸೂಟ್ ಆಗಲ್ಲ ಅಂತ? ರಾಜಕೀಯ ಬೇಡಿ ಸರ್ ಅವ್ರಿಗೆ. ಅವರೇ ರಾಜರಾಗಿರುವಾಗ ಅವ್ರಿಗೆ ರಾಜಕೀಯ ಹಾಕಿ ಸರ್. ಅವ್ರು ರಾಜರಾಗಿರುವಾಗ ರಾಜಕೀಯ ಹಾಕಿ ಅವ್ರಿಗೆ. ಅವ್ರು ಮಂತ್ರಿ ಯಾಕೆ ಆಗಬೇಕು? ರಾಜರಂಗೆ ಇರ್ಬೇಕು ಸರ್. ಓಕೆ, ಏನ್ ಬಿಸಿಲು ರವ ಅಂತ ಇದೆ? ಮಳೆ ಉಯಿಸ್ಬೇಕು ನೀವು. ಖಂಡಿತ. ಅದೇನೋ ಹೇಳ್ತಾರಲ್ಲ, ಕಾಂಗ್ರೆಸ್ ಬಂತು ಅಂದ್ರೆ ಮಳೆ ಇರಲ್ಲ ಅಂತ, ನೀವು ನಂಬ್ತೀರಾ ಇದನ್ನ? ಅವೆಲ್ಲ ಭ್ರಾಂತು ಸಹ ಅಲ್ವಾ? ಕಾಂಗ್ರೆಸ್ ಬರ್ಲಿ, BJP ಬರ್ಲಿ, ದಳ ಬರ್ಲಿ, ಅದು ಪ್ರಕೃತಿ. ಅವನ ಶಿವ ದೇವೇಂದ್ರ ಏನ್ ಬಿಟ್ಟಿದ್ದು, ಜನಗಳೇನು ಉಯಿಸಕ್ ಆಗೋದಿಲ್ಲ ಸರ್. ಅದು ಹಂಗಂತೀರಾ? ಹೆಂಗ್ ನಡೀತದೆ ಎಲೆಕ್ಷನ್ ಭರಾಟೆ ಎಲ್ಲ ಹುಣಸೂರಲ್ಲಿ? ಎರಡೂ ನಡೀತಾವೆ. ಎರಡು ನಡೀತಾವೆ. ಯಾರಿಗೆ ಜೈ ಅಂತಾರೆ? ನೀವ್ ಯಾರಿಗೆ ಜೈ ಅಂತೀರ? ನಾವು BJPಗೆ ಹಾಕ್ತೀವಿ ಸರ್. ಯಾಕೆ ಅಲ್ಲ, ಸರ್ಕಾರ ಇರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ವೇ? ಹೌದು. ಮತ್ತೆ ನೀವು BJP ಸೆಂಟ್ರಲ್ಲಿ ಮೋದಿ ಬರ್ಬೇಕು. ಯಾಕೆ? ಅದು ನಮ್ಗೆ ಮೋದಿದು ಸ್ವಲ್ಪ ಅನುಕೂಲ ಚೆನ್ನಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯ ಹಂಗಾರೆ ಅನುಕೂಲ ಅವ್ರು ಮಾಡ್ಕೊಡ್ತಾರೆ? ರಾಜ್ಯದಲ್ಲಿ ಮಾಡ್ತಾವ್ರೆ, ಕೇಂದ್ರದಲ್ಲಿ ಮಾಡ್ತಾ ಇಲ್ವಲ್ಲ. ಅಲ್ಲ, ಫಸ್ಟ್ ನಮ್ ರಾಜ್ಯ ಚೆನ್ನಾಗಿರ್ಬೇಡ ಹಂಗಾರೆ? ರಾಜ್ಯ ಚೆನ್ನಾಗಿರ್ಬೇಕು ಸರ್. ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇರೋದು. ಕೇಂದ್ರಕ್ಕೆ ಇವ್ರು ಹೋಯ್ಕಿಲ್ವಲ್ಲ, ಸಿದ್ದರಾಮಯ್ಯ ಕೇಂದ್ರಕ್ಕೆ ಹೋಯ್ಕಿಲ್ವಲ್ಲ. ಅವ್ರು ನಮ್ಮನ್ನ ಗೆಲ್ಸಿ ಕಳಿಸ್ಕೊಡ್ತೀವಿ ಸಲ ಅಂತವ್ರಲ್ಲ. ನೋಡದ ಏನೋ ಜನದ ಅಭಿಪ್ರಾಯ. ಮಹಾರಾಜರು ಬೇಕಾಗಿತ್ತ? ರಾಜ ತರ ಇರ್ಬೇಕಾಗಿತ್ತು ಸರ್. ರಾಜರು ಅಂದ್ರೆ ಅವ್ರಿಗೂ ಒಂದು ರಾಜಕೀಯದಲ್ಲಿ ಒಂದು ಅನುಭವ ಇರ್ಲಿ, ಇದಿರ್ಲಿ ಅಂತ ನಾವು ಕೊಟ್ಟಿರೋದು ಸರ್ ಮಹಾರಾಜರಿಗೆ. ಹೇಳ್ತಾರೆ ಒಂದ್ ಮದ್ವೆ ಆದ್ರೆ ನಾವು ಹೋಗಕ್ಕಾಗತ್ತಾ? ಒಂದು ಸರ್ ಯಾರು ಸರ್ ಹೇಳಿದ್ದು ಮದ್ವೆ ಆದ್ರೆ ಹೋಗೇ ಹೋಗ್ತಾರೆ ಸರ್. ಮಹಾರಾಜರು ಅಂದ್ರೆ ಒಂದು ಪಾರ್ಟ್ ಆಫ್ ದಿ ಅಷ್ಟೇ ಸರ್ ಮಹಾರಾಜರದು. ಅದ್ ಬಿಟ್ಟು ಸೋಷಿಯಲಿಸಮ್ಗೆಲ್ಲ ಬರ್ಲೇಬೇಕಲ್ಲ ಸರ್ ಮಹಾರಾಜರು. ಕೈಗೆ ಸಿಗ್ತಾರೆ ಅಂತ? ಕೈಗೆ ಖಂಡಿತ ಸಿಗ್ತಾರೆ ಸರ್ ಮಹಾರಾಜರು. ಮತ್ತೆ ಲಕ್ಷ್ಮಣ್ ಅವ್ರು ಯಾರಿಗಾದ್ರೂ ಕೇಳಿ ನೋಡಿ ಸರ್, ಲಕ್ಷ್ಮಣ್ ಯಾರು ಅಂತ ಯಾರಿಗಂತ ಗೊತ್ತಿಲ್ಲ ಸರ್. ಕಾಂಗ್ರೆಸ್ ಅಭಿವೃದ್ಧಿ ಆಗಿಲ್ವಾ ಸರ್? ಕಾಂಗ್ರೆಸ್ ಅವರು ಅಭಿವೃದ್ಧಿ ಅಂದ್ರೆ ಏನ್ ಅಭಿವೃದ್ಧಿ ಆಗಿದೆ ಹೇಳಿ ಸರ್ ನೀವೇನೆ. ಆ ಜನಗಳಿಗೆ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಅದ್ಬಿಟ್ರೆ ಬೇರೆ ಏನ್ ಇದಾಗಿದೆ ಸರ್ ಜನಗಳಿಗೆ ಹೇಳಿ? ಹಂಗಾರೆ ಹೆಣ್ಮಕ್ಳು ಮಾಡಿರೋದು ಸರ್, ಹೆಣ್ಮಕ್ಳಿಗೆ ಬರೀ ಹೆಣ್ಮಕ್ಳು ಹಂಗಾರೆ ಗಂಡಸರು ಯಾರು ಇಲ್ವಾ ಸರ್? ಬಡವರು ಯಾರು ಇಲ್ವಾ ಸರ್? ಬೇರೆ ಜನಾಂಗದವ್ರು ಯಾರು ಇಲ್ವಾ ಬಡವರು? ಅಲ್ಲ, ಗಂಡ್ಮಕ್ಳು ದುಡಿತಾರೆ, ಹೆಣ್ಮಕ್ಳು ಸರ್ ಅದೆಲ್ಲ ಹಂಗಾದ್ರೆ ಇವಾಗ ಇವ್ರು ಇಷ್ಟು ವರ್ಷ ಇದ್ ಮಾಡಿದ್ರಲ್ಲ, ಇವ್ರು ನಂಬ್ಕೊಂಡೆ ನಾವು ಇದ್ ಮಾಡಿದ್ವಾ ಸರ್? ಏನು ಕುಟುಂಬ ಎಲ್ಲ ನಡ್ಸ್ಕೊ ಹೋಗ್ತಾ ಇದ್ವಾ? ಇವ್ರು ಕೊಡೋ ದುಡ್ಡಲ್ಲೇ ಎಲ್ಲ ನಡ್ಸ್ಕೊ ಹೋಗ್ತಾ ಇದ್ವಾ? ನಾವು ಓಟ್ ಹಾಕಿರೋರು ನಮ್ಗಿಲ್ಲ ಬೆಲೆ ಇಲ್ಲ, ನಿಮ್ಗೆ ಬೆಲೆ ಇಲ್ಲ. ಹೆಂಗಸರಿಗೆ ಅಧಿಕಾರ ಜಾಸ್ತಿ. ಯಾಕೋ ತುಂಬಾ ನೊಂದ್ಕೊಂಡು ಹೇಳ್ತಾ ಇದೀರಿ? ಏನ್ ತೊಂದ್ರೆ ಇಲ್ಲ ಬಿಡ, ಎಲ್ಲ ಅವ್ರಿಗೆ ಕೊಡ್ಬಿಟ್ರೆ ನಾವೇನ್ ಮಾಡೋದು? ನಮ್ಮಂತಾರೆ ಎಲ್ಗೋದು? ನಾವು ಓಟ್ ಹಾಕಿರೋ ನಾವ್ ಎಲ್ಗೋದು? ಏನ್ ಮನೇಲಿ ನಿಮ್ ಹೆಂಗಸ್ರು ಏನಾರು ಅವಾಜ್ ಹಾಕ್ಬಿಟ್ರೆ ಹೆಂಗೆ? ಏನ್ ಅವಾಜ್ ಹಾಕಿರೋ ಎಲ್ಲ ಅವ್ರದೇ ಎಲ್ಲ ಅಧಿಕಾರ. ನೀವೇನ್ ತರಬೇಡಿ, ನಾನು ಬೆಳೆ ಅಕ್ಕಿ ಎಲ್ಲ ನಮ್ಗೆ ಬರ್ತದೆ, ನಾನೇ ಕೊಡ್ತೀನಿ ಅಂತಾರೆ. ಅಯ್ಯಯ್ಯ, ಹೌದು. ನೀವೇನ್ ಡಿಸೈಡ್ ಮಾಡಿದ್ರೆ ಅದಕ್ಕೆ ಸಲ ಎಲೆಕ್ಷನ್ ಅಲ್ಲಿ? ನಮ್ಮ ಮೋದಿ ಅವ್ರಿಗೆ ವೋಟ್ ಮಾಡಬೇಕು, ಅವ್ರ ಹತ್ರ ಅವಕಾಶ ಪಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡಿವಿ. ಹೆಂಗ್ ನಡೀತಾ ಇದೆ ಕಾವು? ಏನಂತೀರ ಈ ಸಲ ಎಲೆಕ್ಷನ್? ಈ ಸಾರಿ ಏನೇ ಇದ್ರು BJP ಬಂದೇ ಬರುತ್ತೆ ಇಲ್ಲಿ. ಹೌದಾ? ಹೈಯೆಸ್ಟ್ ಲೀಡಿಂಗಲ್ಲೇ BJP ಬರೋದು. ಯಾಕೆ? ಮಹಾರಾಜರನ್ನ ಗೆಲ್ಸ್ತೀವಿ ನಾವು. ಮೋದಿ ಮುಖ ನೋಡ್ತಾ ಇದ್ವಿ. ಮೋದಿ 10 ವರ್ಷದಿಂದ ಮಾಡಿರೋಂಥ ಒಳ್ಳೆ ಕೆಲಸದಲ್ಲಿ
ನಾವು ಪ್ರತಾಪ್ ಸಿಂಹಂಗೆ ಟಿಕೆಟ್ ಕೊಟ್ಟಿದ್ರು ಪ್ರತಾಪ್ ಸಿಂಹಂಗೆ ಮಾಡ್ತಿದ್ದೋ ನಾವು. ಪ್ರತಾಪ್ ಸಿಂಹಂಗೆ ಕೊಟ್ಟಿದ್ರು ಮಾಡ್ತಿದ್ದೋ. ಈಗ ರಾಜರು ಕೊಟ್ಟಿದ್ರೆ ಮಹಾರಾಜರಿಗೂ ನಾವೇ ವೋಟ್ ಮಾಡಿ. ಅಲ್ಲ ಸರ್, ಎಲ್ಲ ಕಡೆ ಬರೀ ಮೋದಿ ಮೋದಿ ಅಂತ ಇದ್ರಲ್ಲ, ಬಿಜೆಪಿಲಿ ನಾಯಕರೇ ಇಲ್ವಾ ಕರ್ನಾಟಕದಲ್ಲಿ? ಅಂತ ನಾಯಕರು ಅಂತ ನಾಯಕರು ಇವಾಗ ಬಂದಿದ್ದಾರೆ, ಅವ್ರಿಗೆ ನಾವು ಎಂಕರೇಜ್ ಮಾಡ್ಬೇಕಷ್ಟೇ. ಈಗ ನಾವೇನು ಇವತ್ತು ಮೋದಿಗೆ ಅಂತ ಕೊಡ್ತಾ ಇದೀವಿ, ನಮ್ಮ ದೇಶ ಉಳಿಬೇಕಂದ್ರೆ ಮೋದಿನೇ ಅವರು. ಹೌದು ಸರ್, ನಮ್ಮ ದೇಶ ಉಳಿಬೇಕು ಅಂದರೆ ಮೋದಿ. ನಾವು ಕಾಂಗ್ರೆಸ್ ವೋಟ್ ಮಾಡಿದ್ದೀವಿ ಹಿಂದೆ, ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ಗೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ವೋಟ್ ಮಾಡ್ತಿದ್ದೋ ಹಿಂದೆ ನಾವು. ಇವಾಗ ಏನು ಮಾಡ್ತಿದ್ದೀವಿ, ಮೋದಿ ಉಳಿಬೇಕು, ನಮ್ಮ ದೇಶ ಉಳಿಬೇಕು ಅಂದರೆ ನಾವು ಮೋದಿಗೆ ವೋಟ್ ಮಾಡ್ತೀವಿ, ಮಹಾರಾಜರಿಗೆ ವೋಟ್ ಮಾಡೇ ಮಾಡ್ತೀವಿ. ಹೈಯೆಸ್ಟ್ ಲೀಡಿಗಲ್ಲಿ ಗೆಲ್ತಾರೆ ಸರ್ ಇಲ್ಲಿ. ಯಾವುದು? ಹೌದು, ಗೆಲ್ತಾರೆ ಸರ್. ಸೊ ಇದಿಷ್ಟಿತ್ತು ಹುಣಸೂರು ಕ್ಷೇತ್ರದಲ್ಲಿ ಮತದಾರ ಬಂಧುಗಳ ಮಾತುಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.